ಅಪರಾಧ 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 ಎಲ್ಲೆಲ್ಲಿ ನೋಡಿದ್ರು ಕೂಡ ಕ್ರೈಮ್ದೇ ಸುದ್ದಿ. ಇಷ್ಟರ ಮಟ್ಟಿಗೆ ಕ್ರೈಮ್ ನೋಡಿದ್ರೆ ಜನ ಓಡಾಡೋದು ಹೇಗೆ ಅಂತ ಪದೇ 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 ಹೇಳಿ ನಮಗಂತೂ ಸಾಕಾಗೋಗಿದೆ. ಮೊನ್ನೆ ತಾನೇ ಹಾಸನದಲ್ಲಿ JCB ಮಂಜು ಅನ್ನುವ ರೌಡಿ ಶೀಟರ್ ಒಬ್ಬನ್ನ ಅವ್ರ ಸ್ನೇಹಿತರು ಮನೆಯಿಂದ ಆಚೆ ಕಡೆ ಕರೆದುಬಿಟ್ಟು ನೇರ ಕುತ್ತಿಗೆಗೆ ಬರ್ಜಿ ನೂಕು ತುರುಕಿದ್ದಾರೆ. ಎಲ್ಲೋ ಒಂದು ನಾವೇ ವರದಿ ಮಾಡೋದಂತೆ ಕೂದಲೆಳೆ ಅಂತರದಲ್ಲಿ ಅವನು ಜೀವ ಉಳಿಸ್ಕೊಬಿಟ್ಟಿದ್ದಾನೆ. ಎಡಿ ಕಿಡಿ ರೌಡಿ ಶೀಟರ್, ಹೆಂಗೆ ರೌಡಿ ಶೀಟರ್ ಅದನ್ನು ಅದು ಪೊಲೀಸ್ನವ್ರು ಹೇಳಬೇಕು. ಅದಾದ ನಂತರ ಮತ್ತೆ ಅವರ ಸ್ನೇಹಿತರುಗಳು ಅವರು ರೌಡಿ ಶೀಟರು ಅಲ್ವೋ ಗೊತ್ತಿಲ್ಲ. ಹಾಸನದಲ್ಲಂತೂ ಕ್ರೈಮ್ ವಿಪರೀತ ಅನ್ನೋಷ್ಟು ಮಟ್ಟಿಗೆ ಹೋಗ್ಬಿಟ್ಟಿದೆ. ಇನ್ನೂ ಒಂದು ವಾರ ಕೂಡ ಕಳೆದಿಲ್ಲ, ಆ ಬಿಟ್ಕೊಂಡ ಸರ್ಕಲಲ್ಲಿ ಒಬ್ಬ ಮರ್ಡ್ರ್ ಮಾಡಿ ಅದನ್ನು ಲೈವ್ ಮಾಡಿ ಸೋಷಿಯಲ್ ಮೀಡಿಯಾಗೆ ಹಾಕಿ ಅಂಥ ಕ್ರೌರ್ಯ ಮೆರೆತಿದ್ದು ಇನ್ನೊಂದು ವಾರ ಕಳೆದಿಲ್ಲ. ಈಗಾಗಲೇ ಮತ್ತೆ ಇನ್ನೊಂದು ಕೊಲೆ ಯತ್ನ ನಡೆದಿದೆ. ಇದರ ಬಗ್ಗೆ ಸಿಮೆಂಟ್ ಮಂಜು, ಸಕಲೇಶ್ಪುರದ ಶಾಸಕರಾದ ಸಿಮೆಂಟ್ ಮಂಜು ಅವರು ಕೂಡ ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿ ನಮ್ಮ ಹಾಸನದ ಕಥೆ ಹಿಂಗಾಗ್ಬಿಟ್ಟಿದೆ, ಮನೆ ಗೃಹ ಮಂತ್ರಿಗಳೇ ಏನಾದರೂ ಮಾಡಿ ನಮ್ಮ ಹಾಸನಕ್ಕೆ ಅಂತ ಕೇಳ್ಕೊಂಡಿದ್ದಾರೆ. ಸದ್ಯ ಒಬ್ಬರಾದರೂ ದನಿ ಎತ್ತುವಂಥ ಶಾಸಕರು ನಮ್ಮ ಜಿಲ್ಲೆಯಲ್ಲಿದ್ದಾರೆ ಅನ್ನೋದು ಖುಷಿ ವಿಚಾರ. ಆದರೆ ನಮಗೆ ಖುಷಿ ಪಡೆದಿರ್ತಕ್ಕಂಥ ವಿಚಾರ ಏನು ಅಂತಂದರೆ, ಇಂಥ ಒಬ್ಬ SP ನಮ್ಮ ಹಾಸನ ಬಿಟ್ಟು ಹೋಗ್ತಾ ಇಲ್ವಲ್ಲ. ಇವರು ಯಾರಾದರೂ ಬೇರೆಯವ್ರು ಬಂದು ಏನಾದರೂ ಮಾಡ್ಬೋದಾ ಬದಲಾವಣೆ ಅಂತ ಕಾಯ್ತಾ ಇದ್ದೀವಿ. ಆದರೆ ಈ ಮೊಹಮ್ಮದ್ ಸುಜಿತ್ ಅವರಂತೂ ಹಾಸನ ಬಿಟ್ಟು ಅಲ್ಲಾಡೋ ಥರದಲ್ಲೇ ಕಾಣಿಸ್ತಾ ಇಲ್ಲ. ಹೋಗಲಿ, ಹಾಸನದಲ್ಲೇ ಇದ್ದು ಏನಾದರೂ ಮಾಡ್ತಾರಾ ಅಂತ ನಾವು ಪದೇ 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 ಮಾತಾಡ್ತಾ ಇರೋದು ಕೂಡ ತುಟಿ ಎರಡು ಮಾಡ್ತಾ ಇಲ್ಲ. ಅದು ಯಾವ ರೀತಿ ಅವ್ರ ಕೆಲಸದ, ಅದು ಯಾವ ರೀತಿ ಕಾರ್ಯವೈಖರಿನೋ ಒಂದು ಅರ್ಥ ಆಗಲ್ಲ. ಹಿಂದೆ ಒಂದು ಕಾಲ ಇತ್ತು, ಪೊಲೀಸರು ಅಂತಂದರೆ ಈ ರೌಡಿಗಳಾಗಿರಲಿ ಜನಸಾಮಾನ್ಯರುಗಳಾಗಿರಲಿ, ಜನಸಾಮಾನ್ಯರಿಗೆ ಒಂದು ಭದ್ರತೆ, ಈ ರೌಡಿಗಳಿಗೆ ಕಳ್ಳಕಾಕರಿಗೆ ಒಂದು ಭಯ. ಆದರೆ ಇವಾಗ ಉಲ್ಟಾ ಆಗ್ಬಿಟ್ಟಿದೆ. ಈಗ ರೌಡಿಗಳಿಗೆ ಕಳ್ಳಕಾಕರಿಗೆ ಅಂತಂದರೆ ಸಂಭ್ರಮ, ಖುಷಿ, ಅದೇ ಜನಸಾಮಾನ್ಯರಿಗೆ ಭಯ. ಇಂಥ ಒಂದು ವಾತಾವರಣ ನಿರ್ಮಾಣ ಮಾಡಿಬಿಟ್ರೆ ಮೊಹಮ್ಮದ್ ಸುಜಿತ್ ಅವರೇ, ಏನು ಹೇಳೋಣ ನಿಮಗೆ? ಯಾವ ರೀತಿ ನಿಮ್ಮ ಕೆಲಸ ಅಂತ ಹೇಳ್ಬಿಟ್ಟು ನೀವೇ ವಿವರಿಸಿ ಹೇಳಬೇಕು. ಬರೀ ಕೇವಲ 4 ವರ್ಷಗಳ ಅವಧಿಯೊಳಗೆ 166 ಜನದ್ದು ಕೊಲೆ ಆಗಿದೆ ನಮ್ಮ ಹಾಸನದಲ್ಲಿ. ಕಡಿಮೆ ಸಂಖ್ಯೆ ಆಗೋಯ್ತಾ ಅದು? ಯಾವ ಮಟ್ಟದ ಕ್ರೈಮ್ ರೇಟ್ ಇರ್ಬೋದು ಅದು? ಯಾವಾಗ ಅದ್ರ ಬಗ್ಗೆ ಗಮನ ಹರಿಸ್ತಾರೆ ಅದು ನಮಗಂತೂ ಅರ್ಥ ಆಗ್ತಾ ಇಲ್ಲ. ಜನಸಾಮಾನ್ಯರೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲಿ ಇಲ್ಲಿ ಎಷ್ಟು ಮಾತಾಡೋದು ಕೂಡ ನಿಮ್ಮ ತಲೆಗೆ ಅದು ಹೋಗ್ತಾನೆ ಇಲ್ಲ. ಅದು ನಿಮ್ಮ ಕೆಲಸವಾಗಿ ಕಾರ್ಯವೈಖರಿ ನೀವೇ ಹೇಳಬೇಕು ಮತ್ತೆ. ಹಿಂದೆ ಯಾವಾಗ ಒಂದು ಈ ಥರದ ಘಟನೆ ಆಯಿತು ಅಂತಂದರೆ ಒಂದು ರೌಡಿ ಪೆರೇಡ್ ನಡೆಸ್ತಾ ಇರೋದು, ಒಂದು ಈ ಅಪರಾಧ ಲೋಕದಲ್ಲಿರ್ತಕ್ಕಂಥ ಎಲಿಮೆಂಟ್ಸ್ಗಳನ್ನು ಕರೆದುಬಿಟ್ಟು ಎಲ್ಲ ಒಂದು ಕಡೆ ಗುಡ್ಡೆ ಹಾಕೊಂಡು ಎಚ್ಚರಿಕೆ ಕೊಡೋರು. ಬಹುಶಃ ಜನಸಾಮಾನ್ಯರಿಗೆ ಗೊತ್ತಿಲ್ಲ ಅಂತ ಕಾಣುತ್ತೆ. ಒಬ್ಬರ ಬಗ್ಗೆ ಸೋಷಿಯಲ್ ಫೀಡಲ್ಲಿ ಅಥವಾ ಪಬ್ಲಿಕ್ಕಾಗಿ ಕಾಣಿಸ್ಕೊಂಡ ತಕ್ಷಣವೇ ಪೊಲೀಸ್ ಇಲಾಖೆಯಲ್ಲಿ ಒಂದು ಫೈಲ್ ಬಿಲ್ಡಪ್ ಆಗ್ತಾ ಹೋಗುತ್ತೆ. ಆ ಫೈಲಲ್ಲಿ ಅದು ಎಷ್ಟು ಮಟ್ಟಿಗೆ ಫೈಲ್ ಬಿಲ್ಡಪ್ ಆಗ್ತಾ ಹೋಗಿರುತ್ತೆ ಅಂತಂದರೆ, ಒಬ್ಬ ಮನುಷ್ಯ ಆದವನು ಕಾಣಿಸ್ಕೊಂಡವನು ಅವನು ಎಲ್ಲಿ ಟೀ ಕುಡಿತಾನೆ, ಎಲ್ಲಿ ಊಟ ಮಾಡ್ತಾನೆ, ಅವನ ಮನೆ ಎಲ್ಲಿದೆ, ಎಲ್ಲಿ ಸುತ್ತಾಡ್ತಾನೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸು ಪೊಲೀಸ್ ಇಲಾಖೆಯಲ್ಲಿ ಇರುತ್ತೆ. ಪೊಲೀಸ್ ಇಲಾಖೆಯ ಮುಫ್ತಿಲಿ ಮಾಡ್ತಕ್ಕಂಥ ಪೊಲೀಸರ ಕೆಲಸ ಇದೆಯಲ್ಲ, ಭಾಳ ಗಮನಾರ್ಹವಾದ ಕೆಲಸ ಅದು. ಪೊಲೀಸ್ ಇಲಾಖೆನ ನಾವು ಅಷ್ಟು ಸುಲಭಕ್ಕೆ ತಾಳೋಕ್ಕಾಗಲ್ಲ. ಕರ್ನಾಟಕ ಪೊಲೀಸ್ ಆಗಿರ್ಬೋದು ಅಥವಾ ನಮ್ಮ ದೇಶದ ಯಾವುದೇ ಪೊಲೀಸಿಂಗ್ ಇದೆಯಲ್ಲ, ಪೊಲೀಸಿಂಗ್ ಭಾಳ ಶಕ್ತವಾದ ವ್ಯವಸ್ಥೆ ಅದು. ಆ ಶಕ್ತವಾದ ವ್ಯವಸ್ಥೆಯೊಳಗೆ ಎಲ್ಲ ರೀತಿ ಸೈಬರಿಂದ ಹಿಡಿದು ಈ ಥರದ ಎಲಿಮೆಂಟ್ಸಿಂದ ಹಿಡಿದು ಎಲ್ಲದಕ್ಕೂ ಕೂಡ ಅವರು ಹೋಮ್ವರ್ಕ್ ಮಾಡ್ಕೊಂಡಿರ್ತಾರೆ. ಮತ್ತು ಯಾವುದೇ ಕೆಲಸ ಆಗಬೇಕಾದ್ರೂ ಕೂಡ 5 ನಿಮಿಷದಲ್ಲಿ ಅದನ್ನ ಟ್ರೇಸ್ ಮಾಡಿ ಕಂಡುಹಿಡಿಯೋಂಥ ಶಕ್ತಿ ಪೊಲೀಸ್ ಇಲಾಖೆಯೊಳಗಿದೆ. ಅಷ್ಟು ಹೋಮ್ವರ್ಕ್ ಕೂಡ ಅಲ್ಲಿರುತ್ತೆ. ಈ ರೀತಿ ಇರುವಾಗ ಒಬ್ಬನ ಕೊಲೆ ಆಗೋದು ಇವರಿಗೆ ಗೊತ್ತಾಗಲ್ಲ, ಒಬ್ಬರು ಕಳ್ತನ ಆಗೋದು ಗೊತ್ತಾಗಲ್ಲ, ಒಬ್ಬ ಗಾಂಜಾ ಮಾರೋದು ಗೊತ್ತಾಗಲ್ಲ, ಯಾರೊಬ್ಬ ಫ್ರಾಡ್ ಮಾಡೋದು ಗೊತ್ತಾಗಲ್ಲ ಅಂದರೆ ನಂಬೋದು ಹೆಂಗೆ? ಯಾವ ರೀತಿಯಾಗಿ ಇವ್ರು ಪೊಲೀಸ್ ಇಲಾಖೆ ಕೂತ್ಕೊಂಡು ಕೊಳ್ಳೆ ಹೊಡಿತಾ ಇರ್ಬೋದು? ಹಂಗಾದ್ರೆ ಅಷ್ಟೊಂದು ಭ್ರಷ್ಟಾಚಾರ ಹಿಡಿದ್ಬಿಟ್ಟಿದ್ದಾರೆ ಈ ಹಾಸನದ ಪೊಲೀಸ್ನವರು. ಏನು ಹೇಳ್ತಿದ್ದಾರೆ ಇವರು ಈ ಮುಖಾಂತರ ಸಂದೇಶನ ಜನಕ್ಕೆ? ಕನಿಷ್ಠ ಪಕ್ಷ ಏನೂ ಮಾಡಲಿಲ್ಲ ಅಂತಂದರೆ, ಕನಿಷ್ಠ ಪಕ್ಷ ಹಾಸನದಲ್ಲಿರ್ತಕ್ಕಂಥ ಈ ರೀತಿಯ ಎಲಿಮೆಂಟ್ಗಳಿದ್ದಾರೆ, ರೌಡಿ ಎಲಿಮೆಂಟ್ಗಳಿದಾರಲ್ಲ, ಈ ಬ್ಲ್ಯಾಕ್ ಶೇಡಿಂಗ್ ಡೇಂಜರಸ್ ಫೆಲೋಸ್ ಇದಾರಲ್ಲ, ಇವ್ರನ್ನ ಕರೆದಿಲ್ಲದ ಒಂದು ಕಡೆಗೆ ಬಂದುಬಿಟ್ಟು ಅವ್ರು ಏನು ಮಾಡ್ತಾಯಿದ್ದಾರೆ ಅಂತ ಪೊಲೀಸ್ ಇಲಾಖೆಗೆ ಚೆನ್ನಾಗಿ ಗೊತ್ತು. ಅವನೇನು ಲೇಔಟ್ ಬಿಸ್ನೆಸ್ ನಡೆಸ್ತಾರನ್ನ? ಈ ಲೇಔಟ್ ಬಿಸ್ನೆಸ್ ಅಂತೂ ಕಳೆದ 5-10 ವರ್ಷದಲ್ಲಿ ಅದು ಯಾವ ಮಟ್ಟಕ್ಕೆ ಹೋಗಿದೆ ಅಂತಂದರೆ, ಅಲ್ಲಿರ್ತಕ್ಕಂಥವ್ರು ಡೆವಲಪರ್ಸ್ ಅಲ್ಲ, ಅಲ್ಲಿ ಮ್ಯಾಕ್ಸಿಮಮ್ ಇರ್ತಕ್ಕಂಥವ್ರು ಅಂದರೆ ಮೇಯ್ನ್ ಮುಖ್ಯವಾಗಿರ್ತಕ್ಕಂಥ ಡೆವಲಪರ್ಸ್ಗಳು ಸಜ್ಜನರ ಕೆಲವರು. ಆದರೆ ಅವ್ರ ಕೈ ಕೆಳಗೆ 2ನೇ ಹಂತ 3ನೇ ಹಂತದಲ್ಲಿ ಇರ್ತಾರಲ್ಲ, ಅವರಿಗೆ ಈ ಆಫೀಸ್ಗಳು ಗೊತ್ತಿಲ್ಲ, ರಾಜಕಾರಣಿಗಳ ಬಗ್ಗೆ ಜೊತೆ ಮಾತಾಡೋದು ಗೊತ್ತಿಲ್ಲ, ಇವ್ರಿಗೆ ಅಧಿಕಾರಿಗಳ ಜೊತೆ ಮಾತಾಡೋದು ಗೊತ್ತಿಲ್ಲ. ಆದರೆ ರೈತರ ಜೊತೆ ಮಾತಾಡೋದು ಗೊತ್ತು, ರೈತರನ್ನ ಬೆದರ್ಸೋದು ಗೊತ್ತು ಇವರಿಗೆ. ಇವ್ರಿಗೆ ಪಾಲಿಗೆ ಬಂದಂಥ 1 ಸೈಟೋ 2 ಸೈಟೋ 3 ಸೈಟೋ ಇದೆಯಲ್ಲ, ಅದೇ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುತ್ತೆ. ಅದನ್ನು ಹಿಡ್ಕೊಂಡೆ ಇವರು ಭಾಳ ಶಕ್ತಿಯುತವಾಗಿ, ಭಾಳ ಗಟ್ಟಿಯಾಗಿ ನನ್ನ ಹತ್ರ ವೆಪನ್ ಇದೆ ಬಿಡೋ ಅನ್ನೋ ಥರದಲ್ಲಿ ಬೀದಿಲಿ ನಿಂತ್ಕೊಂಡು ಜಗಳ ಮಾಡ್ತಿದ್ದಾರೆ ಇವರು. ಇಂಥವ್ರನ್ನ ಕರೆದ್ಬಿಟ್ಟು ಏನು ವ್ಯವಹಾರ ಮಾಡ್ತಿದೆಯಪ್ಪ, ಇತ್ತೀಚೆಗೆ ಏನು ನಡೆಸ್ತಿದೆಯಾ ಬಾನುಗಡಿ ನೀನು
ಇನ್ಮೇಲೆ ಅದು ಬಾಲ ಮುದ್ರಕೊಂಡು ಮೂಲೆಯಲ್ಲಿ ಕೂತಿರು ಅಂತ ಹೇಳೋ ಒಬ್ಬ ಶಕ್ತ ನಾಯಕ, ಒಬ್ಬ ಶಕ್ತ ನಾಯಕ ಅಂತ ಹೇಳ್ಬೇಕಾಗತ್ತೆ. ನಾಯಕಿ ಅಂತೂ ನಮಗೆ ಸಿಗ್ತಾ ಇಲ್ಲ, ಈಗ ನಾಯಕ ಅಂತ ಹೇಳ್ಬೇಕಾಗತ್ತೆ ಅಂತ ಒಂದು ಹೆಸರು ರಾಹುಲ್ ಕುಮಾರ್ ಇದ್ರು, ಹರಿರಾಮ್ ಶಂಕರ್ ಇದ್ರು. ಹರಿರಾಮ್ ಶಂಕರ್ ಇತ್ತೀಚೆಗೆ ಮಂಗಳೂರಲ್ಲಿ ಮಾಡ್ತಿರ್ತಕ್ಕಂಥ ಕೆಲಸಗಳನ್ನು ಕನಿಷ್ಠ ಪಕ್ಷ ಮಾಮಾ ಸುಜಿತ್ ಅವ್ರು ನೋಡಬೇಕು. ಮಂಗಳೂರಂಥ ಜಾಗದಲ್ಲಿ ಹರಿರಾಮ್ ಶಂಕರ್ ಹೋಗಿ ಹಾಸನದಷ್ಟೇ ಶಕ್ತವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿ ಮಂಗಳೂರಲ್ಲಿ ಕೆಲಸ ಮಾಡೋದು ಅಷ್ಟು ಸುಲಭ ಅಲ್ಲ. ಅಕಸ್ಮಾತ್ ಏನಾದ್ರು ಈ ಮೊಹಮ್ಮದ್ ಸುಜಿತ್ ಅವ್ರನ್ನ ಮಂಗಳೂರಿಗೆ ಹಾಕಿರೋದು ಯಾವ ಥರ ಕೆಲಸ ಮಾಡ್ತಾರೋ ದೇವರೇ ಬಲ್ಲ. ಆದರೆ ಹಾಸನದಲ್ಲಿ ಇದ್ದಾಗ ರಾಹುಲ್ ಕುಮಾರ್ ಆಗಿರ್ಬೋದು, ಅದು ಹಿಂದೆ ಕೆಲಸ ಮಾಡಿದಂಥ IPSಗಳಾಗಿರ್ಬೋದು, ಯಾರು ಬೇಕಾರಾಗಿರ್ಬೋದು, ಎಲ್ಲರೂ ಪೊಲೀಸರು ಅಂತಂದರೆ ಗಡಗಡ ನಡುಗುವಂಥ ವಾತಾವರಣ ನಿರ್ಮಾಣ ಮಾಡಿದರು. ಆದರೆ ನೀವು ಬಂದಾಗ ಏನಾಗ್ತಾ ಇದೆ, ನಿಮ್ಮ ಕಾಂಪೌಂಡ್ ಒಳಗೇನೆ SP ಕಾಂಪೌಂಡ್ ಒಳಗಡೆ ನಿಮ್ಮ ಕಾನ್ಸ್ಟೇಬಲ್ ಒಬ್ಬ ಅವನ ಹೆಂಡ್ತಿಗೆ ಚಾಕು ಚುಚ್ತಾನೆ, ಇನ್ನೊಬ್ಬ ಅವನು ಯಾರೋ ಒಬ್ಬ ಕೊಲೆ ಮಾಡಿಬಿಟ್ಟು ವಿಡಿಯೋ ಮಾಡಿ ಸೋಷಿಯಲ್ ಪ್ಲಾಟ್ಫಾರ್ಮಲ್ಲಿ ಹಾಕ್ತಾನೆ. ಈ ಥರ ಎಲ್ಲ ವ್ಯವಸ್ಥೆ ನಡೆಯುವಾಗಲೂ ಕೂಡ ನೀವೇನು ಮಾತಾಡ್ತಾ ಇಲ್ಲ. ಇಷ್ಟೊಂದು ಕ್ರೈಮ್ ರೇಟ್ ಜಾಸ್ತಿ ಆದರೂ ಕೂಡ ನಿಮ್ಮ ಮೇಲೆ ಯಾರು ಏನು ಕ್ರಮ ಕೈಗೊಳ್ತಾ ಇಲ್ಲ. ಅದೇ ನಮಗೆ ಆಶ್ಚರ್ಯ ಆಗ್ತಾ ಇರೋದು. ಈ ಗೃಹ ಮಂತ್ರಿಗಳು ಪರಮೇಶ್ವರು ಏನು ಮಾಡ್ತಾರೆ ನಮಗಿದು ಏನು ಅರ್ಥವೇ ಆಗ್ತಾ ಇಲ್ಲ ಅವರಿಗೆ. ಹಾಸನ ಜನ ಅಂತೂ ಪರಮೇಶ್ವರ್ ಕಂಡ್ರೆ ಕಿಡಿಕಾರ್ತಾ ಇರೋದು. ಹಂಗೆ ಇಂಥ ಒಬ್ಬ ಗೃಹ ಮಂತ್ರಿ ನಮಗೆ ಸಿಕ್ಬಿಟ್ನಪ್ಪ, ಏನು ಮಾಡೋದು ಅಂತ. ಅದು ಯಾವ ರೀತಿಯ ಸೌಜನ್ಯ ಅವ್ರ ಬಗ್ಗೆ, ಅದು ಯಾವ ರೀತಿಯ ಅನುಕಂಪ ಮೊಹಮ್ಮದ್ ಸುಜಿತ್ ಅವ್ರ ಬಗ್ಗೆ ನಿಮಗೆ ಪರಮೇಶ್ವರ್ ಅವರೇ? ಇದಂತೂ ಯಾರಿಗೂ ಗೊತ್ತಾಗ್ತಿರ್ತಕ್ಕಂಥ ಯಕ್ಷ ಪ್ರಶ್ನೆ ಆಗ್ಬಿಟ್ಟಿದೆ. ಈಗ ಹೋಗಲಿ ಆಯಿತು, ಮೊಹಮ್ಮದ್ ಸುಜಿತ್ ಅವ್ರು ಬಂದು 2 ವರ್ಷ ಆಗೋಯ್ತು, ಇನ್ನಾದರೂ ಟ್ರಾನ್ಸ್ಫರ್ ಆಗಿ ಹೋಗ್ತದೆ, ಈ ಜಿಲ್ಲೆಗೆ ಮುಕ್ತಿ ಸಿಗುತ್ತೆ ಕ್ರೈಮಿಂದ ಅಂತಂದರೆ ಮೊಹಮ್ಮದ್ ಸುಜಿತ್ ಅವ್ರು ಹೋಗೋ ಯಾವ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ. ಆದರೆ ಕ್ರೈಮ್ ರೇಟ್ ಮಾತ್ರ ದಿವಸದಿಂದ ದಿವಸ ಜಾಸ್ತಿ ಆಗ್ತಾನೇ ಇದೆ. ಒಂದೇ ಒಂದು ಕಡೆ ಈ ಸ್ಪೀಡ್ ರೈಡ್ ಆಗಿ ಸುದ್ದಿ ಬಂದಿಲ್ಲ. ನೀವು ಗಮನಿಸಿ ಬೇಕಾದ್ರೆ ಹಾಸನದಲ್ಲಿ ಯಾವುದೇ ಕಳೆದ 6 ತಿಂಗಳಿಂದ ನೀವು ಗಮನಿಸಿ, ಒಂದು ಕಡೆ ಒಂದು ಕ್ಲಬ್ ರೈಡ್ ಆಗಿಲ್ಲ, ಒಂದು ಕಡೆ ಒಂದು ಪಾರ್ಟಿ ಮೇಲೆ ರೈಡ್ ಆಗಿಲ್ಲ, ಒಬ್ಬನೇ ಒಬ್ಬ ರೌಡಿಯನ್ನು ಕರೆದು ಪೊಲೀಸ್ ಸ್ಟೇಷನ್ಗೆ ಕರೆದು ಮಾತಾಡಿಸಿಲ್ಲ. ಯಾವ ರೀತಿಯ ವಿಚಾರಗಳನ್ನು ಕೂಡ ಮಾಡಿರ್ತಕ್ಕಂಥ ಈ ಥರ ಇದ್ದಾಗ ಅವರು ಕ್ರೈಮ್ ಮಾಡಿದೆ, ಕೊಲೆ ಮಾಡಿದೆ, ಕಳ್ತನ ಮಾಡಿದೆ ಸುಮ್ಮನೆ ಇರ್ತಾರೆ ಅವರು ಕ್ರೈಮ್ ಎಲಿಮೆಂಟ್ಗಳು. ಇನ್ನಾದರೂ ಕೂಡ ಹೇಳೋದಕ್ಕೆ ನಮಗೆ ಕಷ್ಟ ಆಗುತ್ತೆ. ಆದರೂ ಕೂಡ ಇನ್ನಾದರೂ ಕೂಡ ಸ್ವಲ್ಪನಾದರೂ ಎಚ್ಚೆತ್ತುಕೊಂಡು ಹಾಸನದಲ್ಲಿರ್ತಕ್ಕಂಥ ಕ್ರೈಮ್ ಇದೆಯಲ್ಲ, ಆ ಕ್ರೈಮ್ನ ಕಡಿಮೆ ಮಾಡಿ ಜನ ನಿಧಾನವಾಗಿ ಉಸಿರಾಡ್ತಕ್ಕಂಥ ವಾತಾವರಣ ನಿರ್ಮಾಣ ಮಾಡಿ. ಸುದ್ದಿಗಳನ್ನು ಓಡ್ತಾ ಇದ್ರೆ ಎದೆ ನಡುಗುತ್ತೆ, ಗಾಬರಿ ಆಗುತ್ತೆ. ನಾವೆಲ್ಲಿ ಹೋಗೋಕ್ಕಾಗುತ್ತೋ ಬರೋಕ್ಕಾಗುತ್ತೋ, ನಾವೆಲ್ಲರೂ ಸಣ್ಣ ಪುಟ್ಟ ಕೆಲಸದ ಬಗ್ಗೆ ಏನೋ ಸಣ್ಣ ಡಿಸ್ಪ್ಯೂಟ್ಗಳಿರ್ತವೆ, ಅಥವಾ ಡಿಸ್ಪ್ಯೂಟ್ಗಳಲ್ಲಿ ನಾವು ಕೈ ಹಾಕ್ಬೋದು, ನಮ್ಮ ನ್ಯಾಯ ಕೇಳ್ಬೋದೋ ಇಲ್ವೋ ಅನ್ನೋ ವಾತಾವರಣದಲ್ಲಿ ಜನಸಾಮಾನ್ಯರು ಬದುಕ್ತಾ ಇದ್ದಾರೆ. ಅಂತ ಜನಸಾಮಾನ್ಯರಿಗೆ ನಿರಾಳವಾದಂಥ ಒಂದು ವಾತಾವರಣ ನಿರ್ಮಿಸ್ಕೊಡೋದು ನಿಮ್ಮ ಜವಾಬ್ದಾರಿ ಪೊಲೀಸ್ ಇಲಾಖೆದು. ಆ ಜವಾಬ್ದಾರಿ ಕಡೆಗೆ ಗಮನ ಹರಿಸ್ತೀರಾ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀವಿ. ಧನ್ಯವಾದಗಳು.